ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾಡಿನ ಸಮಸ್ತ ಜನರಿಗೂ ಶರವನ್ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ದುರ್ಗಾಷ್ಟಮಿ ಅಂತ ಕರಿತೀವಿ ನೋಡ್ರಿ. ಯಾಕಂದ್ರೆ ಇವತ್ತು ನವರಾತ್ರಿಯ 8ನೇ ದಿನವಾಗಿರುವುದರಿಂದ ದುರ್ಗಾಷ್ಟಮಿ ಅಂತ ಕರಿತೀವಿ ನಾವು. ಇವತ್ತು ಆ ದೇವಿ ನಮಗ ಮಹಾಗೌರಿಯ ಹೆಸರಿನಲ್ಲಿ ಒಂದು ಆಶೀರ್ವದಿಸಲ್ಪಟ್ಟವ್ರಿ. ಮಹಾಗೌರಿ ಅಂತ ಯಾಕೆ ಬಂತು, ಒಂದು ಮಹಾಗೌರಿಯ ಪೂರ್ವಕತೆಯನ್ನು ತಿಳ್ಕೊಳ್ತಾ ಹೋದ್ರೆ, ನಿನ್ನೆ ದಿನ ನಾವು ಕಾಳರಾತ್ರಿಯನ್ನು ನೋಡಿದ್ವಿ. ಆ ಕಾಳರಾತ್ರಿ ಆಕೆಯ ಒಂದು ಘೋರವಾದ ರೂಪ, ಆ ರುಂಡಮಾಲಿನಿ, ಆಮೇಲೆ ಆ ರಕ್ತ ಬೀಜಾಸುರರನ್ನು ರಕ್ತ ಹೀರಿ ಘೋರವಾಗಿ ಆ ರಕ್ತ ಬೀಜಾಸುರರನ್ನು ಕೊಂದಿದ್ದು ನಿನ್ನೆ ಕಥೆಯಲ್ಲಿ ನೋಡಿದ್ವಿ. ರಕ್ತ ಬೀಜಾಸುರರನ್ನು ಕಳಿಸಿದ ಶುಂಭ ನಿಶುಂಭರು ಇನ್ನೂ ಬಾಕಿ ಇರ್ತಾರಲ್ರಿ. ಆ ಇಬ್ಬರು ಅರಸರು ಅಸುರರು ಬಂದು ಆ ದೇವಿಯೊಂದಿಗೆ ಯುದ್ಧ ಮಾಡಿ ಆ ಒಂದು ಘೋರ ಅವತಾರದಲ್ಲಿ ಶುಂಭ ಮತ್ತು ನಿಶುಂಭರನ್ನು ಸಹ ಆ ದೇವಿ ಏನು ಮಾಡ್ತಾಳೆ ಅಂದರೆ ವಧಿಸ್ತಾಳ. ತನ್ನ ತ್ರಿಶೂಲದಿಂದ ಅವರ ಎದೆಯನ್ನು ಬಗೆದು ಆ ಒಂದು ಘೋರ ರೂಪದಲ್ಲಿ ಶುಂಭ ಮತ್ತು ನಿಶುಂಭರನ್ನು ಸಹ ವಧಿಸ್ತಾಳ. ಹೀಗಾಗಿ ಇಂದ್ರಲೋಕದಲ್ಲಿ ಯಾವುದೇ ಒಂದು ಅಸುರರ ಭಯ ಇಲ್ಲಾರ್ದಂಗ ದೇವತೆಗಳು ನಿರ್ಭಯವಾಗಿರ್ತಾರ. ದೇವತೆಗಳು ಅತಿ ಖುಷಿಯಿಂದ ಆ ದೇವಿಯನ್ನು ಸ್ತುತಿಸ್ತಾರ. ಆನಂದದಿಂದ ಆಕೆಯನ್ನು ಕೊಂಡಿ ಹೊಗಳಾಡ್ತಾರ. ಆ ದೇವಿಗೆ ಇನ್ಮೇಲೆ ನಮ್ಗೆ ಇಂದ್ರಲೋಕದಲ್ಲಿ ಯಾರದೇ ಭಯ ಇಲ್ಲ, ನೀನು ನಮ್ಮೆಲ್ಲರನ್ನು ಪಾರು ಮಾಡಿದ್ರಿ ಅಂತ ಹೇಳಿಸಿಂದ ಸ್ತುತಿಸ್ತಾರ ಆ ದೇವಿಯನ್ನು. ಆದರೆ ಆ ದೇವಿಗೆ ತನ್ನ ಅವತಾರವನ್ನು ತಾನೇ ನೋಡಿ ಕೊರಳಲ್ಲಿ ರುಂಡಮಾಲೆ, ಆಮೇಲೆ ಕಪ್ಪು ವರ್ಣದ ಮುಖ, ಅರವಿದ ಕೂದಲುಗಳಾಗಿರ್ಬೋದು, ಆಮೇಲೆ ತನ್ನ ತೆರೆದಂಥ 3ನೇ ಕಣ್ಣಾಗಿರ್ಬೋದು, ಆ ಒಂದು ಘೋರವಾದ ರೂಪವನ್ನು ತಾಳಿದಂತಹ ಆ ದೇವಿಗೆ ತನ್ನ ರೂಪವನ್ನು ನೋಡಿ ತನಗೆ ಒಂಥರ ಜಿಗುಪ್ಸೆ ಆಗುತ್ತೆ. ಯಾಕಂದ್ರೆ ಆ ಜಗತೇಕ ಸುಂದರಿಯಾಗಿರ್ತಕ್ಕಂತಹ ಪಾರ್ವತಿ ಈ ಅಸುರನನ್ನು ವಧಿಸಲು ಆ ಒಂದು ಘೋರ ರೂಪವನ್ನು ತಾಳಿದ್ದು ಆಕೆಗೆ ಸಹಿಸಕ್ಕಾಗಿರಲ್ಲ. ಹಾಗಾಗಿ ಆಕೆ ಬ್ರಹ್ಮನ ಹತ್ರ ಹೋಗಿ, ನಾನು ಅಸುರರನ್ನು ಕೊಲ್ಲಲು ಈ ಅವತಾರವನ್ನು ತಾಳಿದ್ದೆ, ನನಗೆ ಈ ಅವತಾರ ಬೇಡ, ನನಗೆ ಮೂಲ ಸ್ವರೂಪವನ್ನು, ನಾನು ಪಾರ್ವತಿ ದೇವಿಯ ಮೂಲ ಸ್ವರೂಪವನ್ನು ಬರುವಂತೆ ನನ್ನ ರೂಪವನ್ನು ನೀವು ಬದಲಾಯಿಸಬೇಕು ಅಂತ ಕೇಳ್ಕೊತಾಳ. ಹಾಗಾಗಿ ಬ್ರಹ್ಮ ಏನಂತಾನಂದ್ರೆ, ಇಲ್ಲ ತಾಯಿ, ನಿನ್ನ ಮೂಲ ರೂಪ ಬರಬೇಕಾದ್ರೆ ನೀನೇನು ಮಾಡಬೇಕು, ಮಾನಸ ಸರೋವರಕ್ಕೆ ಹೋಗಿ ಮಜ್ಜನವನ್ನು ಮಾಡ್ಕೊಂಡು ಬರಬೇಕು, ಆವಾಗ ನೀನು ಮೂಲ ರೂಪ ತಾಳ್ತೀಯ ಅಂತ ಕರೀತಾನೆ. ಆ ದೇವಿ ಏನು ಮಾಡ್ತಾಳಂದ್ರೆ, ಮಾನಸ ಸರೋವರಕ್ಕೆ ಹೋಗಿ ಮಿಂದೆದ್ದು ಬರ್ತಾಳ. ಮಿಂದೆದ್ದ ತಕ್ಷಣ ಆ ತಾಯಿಯ ಘೋರ ರೂಪ ಕಳೆದು ಅತಿ ಸೌಂದರ್ಯವತಿ ಆಗ್ತಾಳ. ಆದರೆ ಅತಿ ಘೋರವಾದ ತಪಸ್ಸನ್ನು ಆಚರಿಸುವುದರಿಂದ ಆಕೆ ತನ್ನ ದೇಹದ ಬಗ್ಗೆ ನಿರ್ಲಕ್ಷ್ಯ ಮಾಡಿರ್ತಾಳೆ. ವೀಕ್ಷಕರೇ, ಮಿನ್ನೆದ್ದು ಬರುವ ಸಂದರ್ಭದಲ್ಲಿ ಸಾಕ್ಷಾತ್ ಶಿವ ಪ್ರತ್ಯಕ್ಷ ಆಗಿ ಆ ದೇವಿಯನ್ನು ಕೊಂಡು ಹೊಗಳ್ತಾನ. ನೀನು ಇಷ್ಟೆಲ್ಲ ಅಸುರರನ್ನು ಸಂಹಾರ ಮಾಡಿದಿ, ನಿನ್ಗೇನು ವರ ಬೇಕು ಕೇಳು ಅಂತ ಕೇಳಿದಾಗ ಆ ಒಂದು ದೇವಿ ಏನು ಮಾಡ್ತಾಳೆ ಅಂದ್ರೆ, ಜಗನ್ಮಾತೆ, ನಾನು ನಿಮ್ಮನ್ನು ವರಿಸಬೇಕು, ನಾನು ಎಷ್ಟೇ ತಪಸ್ಸು ಮಾಡಿದರೂ ನಾನು ಇನ್ನೂ ಕನ್ಯೆಯಾಗಿ ಉಳಿದೀನಿ, ನಾನು ನಿಮ್ಮನ್ನು ವರಿಸಬೇಕು ಅಂತ ಕೇಳಿದಾಗ ಆ ಶಿವ ಏನು ಮಾಡ್ತಾನಂದ್ರೆ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಆ ಒಂದು ತನ್ನ ಜಟೆಯಲ್ಲಿರುವ ಗಂಗೆಯಿಂದ ಆಕೆಗೆ ಇನ್ನೊಂದ್ಸಲ ಏನು ಮಾಡ್ತಾನಂದ್ರೆ ಅಭಿಷೇಕ ಮಾಡ್ತಾನೆ. ವೀಕ್ಷಕರೇ, ಆ ಒಂದು ಅಭಿಷೇಕ ಹಾಲಿನ ಅಭಿಷೇಕವಾಗಿ ಪರಿವರ್ತನೆಯಾಗಿ ಆ ದೇವಿ ಶುಭ್ರವಾಗಿ ಬಿಳಿಯ ಬಣ್ಣದೊಂದಿಗೆ ಅತಿ ಸೌಂದರ್ಯಯುತವಾಗಿ ಆ ಒಂದು ಮದುವೆ ಹೆಣ್ಣಿನ ಅಲಂಕಾರದಲ್ಲಿಯೇ ಬದಲಾಗ್ತಾಳಂತ ಹೇಳ್ಬೋದು ನೋಡ್ರಿ. ಹೀಗೆ ಶಿವನನ್ನು ವಧಿಸಿದಂತಹ ಆ ಒಂದು ದೇವಿಗೆ ಮಹಾಗೌರಿ ಅಂತೇಳಿ ಹೆಸರು ಬರುತ್ತಾ. ಇವತ್ತು ಆ ಮಹಾಗೌರಿ ತಾಯಿಗೆ ಇಷ್ಟವಾದ ಬಣ್ಣ ನವಿಲು ಹಸಿರು. ಆಕೆ ಇವತ್ತು ವೃಷಭವನ್ನು ತನ್ನ ವಾಹನವನ್ನಾಗಿ 4 ಕೈಗಳಲ್ಲಿ, ಒಂದು ಕೈಯಲ್ಲಿ ವರಮುದ್ರೆ, ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆ, ಮತ್ತೊಂದು ಕೈಯಲ್ಲಿ ಡಮರುಗ, ಇನ್ನೊಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಎಲ್ಲರಿಗೂ ಆಶೀರ್ವದಿಸ್ತಾಳಂತ ಹೇಳ್ಬೋದು. ಆಕೆಗೆ ಇಷ್ಟ ಆಗಿರ್ತಕ್ಕಂಥದ್ದು ಬೆಲ್ಲ ಮತ್ತು ತೆಂಗಿನಕಾಯಿ. ಈ ಎರಡರಲ್ಲಿ ಯಾವುದಾದರೂ ಒಂದನ್ನು ಬಳಸಿ ನಾವು ನೈವೇದ್ಯವನ್ನು ಅರ್ಪಿಸಿದರೆ ಆ ದೇವಿಗೆ ತುಂಬ ಖುಷಿಯಾಗುತ್ತದೆ. ನೈವೇದ್ಯ ಮತ್ತು ಮಂಗಳಾರತಿಯನ್ನು ತೋರಿಸ್ತೀನಿ, ಮುಂದೆ ನೋಡೋಣ. ಮನೆ ವಿಷಯ
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.